ಲೆಟ್ಸ್ ಗೋ. Let's begin. ಸೊ ಫೇಮಸ್ ಬಿಡದಿ ತಟ್ಟೆ ಇಡ್ಲಿ ಬಿಸಿ ಬಿಸಿ ಇಲ್ಲಿ ನೋಡಿ ಎಲ್ಲಾನು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಮಸ್ತೆ, ಓಂ ನಮಃ ಶಿವಾಯ್. ಈಗ ಇನ್ನೊಂದು ರೈಡಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ. ರೈಡಿಂಗ್ ಅಲ್ಲ, ಆ್ಯಕ್ಚುಲಿ ಡ್ರೈವಿಂಗು. ಸೊ ಇನ್ನೊಂದು ಟೆಂಪಲ್ ರನ್ನಿಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಹೋಗ್ತಾ ಒಂದವೇ ನಿಮಗೆ ಸ್ಟಾರ್ಟ್ ಮಾಡಿ ಹೇಳ್ತೀನಿ ನಾನು ಬ್ಲಾಗ್. Hello friends, good morning. Welcome to Bib's Tiny World. ಹೇಳು ಏನಿನ ಸ್ಪೆಕ್ಸ್ ವೆಲ್ಕಮ್ ಬ್ಯಾಕ್. ಸೊ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾ ಇದ್ವಿ. 5:15 ಹೊರಡೋಣ ಅನ್ಕೊಂಡು 7:22 ಟೈಮು. ಎಲ್ಲ ನಮ್ಮ ಚಿಕ್ಕ ಬಾಸ್ ಅವರ ಪ್ರಭಾವ. ಅವರು ಮತ್ತೆ ನನ್ನ ಕೈ ಎಲ್ಲೋ ಇದೆ. ಇದು ಮಾಡಲ್ಲ. ಟರ್ಮರಿಕ್ ಪಲ್ಯ ಏನೋ ಮಾಡಿದ್ವಿ ನಮ್ಮ ಮನೇಲಿ, ಹಂಗಾಗಿ ಎಲ್ಲೋ ಆಗಿದೆ. ಓಕೆ, ಜರ್ನಿ ಸ್ಟಾರ್ಟ್ ಮಾಡೋಣ. ಹರ್ಷನ, ಹೌದು, ಲೆಟ್ಸ್ ಗೋ. ಲೆಟ್ಸ್ ಬಿಗಿನ್. ಓಕೆ, ರೆಡಿ? 2, 3 ಗೋ. ಜಯ ಹನುಮಾನ್, ಓಂ ನಮಃ ಶಿವಾಯ. ಜಯ ಹನುಮಾನ್, ಓಂ ನಮಃ ಶಿವಾಯ. ಗೋವಿಂದ ಗೋವಿಂದ. ಸೆವೆನ್ 30 ಆಗಿದೆ. ನಾವು ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬರೋದವ್ರೆ ಗಾಡಿಗೆ ಯಾವ್ದೋ ಹುಳ ಬಂದು ಸೇರ್ಕೊಂಡ್ಬಿಟ್ಟಿತ್ತು. ಹೌದಾ? ಕ್ಲೀನ್ ಮಾಡಿದೆ. ನಿಮ್ ಕ್ಲಿಪ್ಪು ಎಲ್ಲ ಸ್ವಲ್ಪ ಸೈಡ್ಗೆ ಇಟ್ರೆ. ಇಲ್ಲ, ಇದು ನಮ್ಮ ಮನೆ ತರ, ನಮ್ಮ ಕಾರ್ ಇದು. ಸರಿ, ಹೊರಡೋಣ. ಲೇಟ್ ಆಯ್ತು, ಆಲ್ರೆಡಿ ಸ್ಟಾರ್ಟ್ ಆಯ್ತು. ಲೇಟ್ ಆಯ್ತು. Sing with you. Okay, next. Sing with me. Hey, white pigeon. White pigeon. Oh, white pigeon. Don't know the white pigeon. A poor white pigeon. Poor. Hey, Ganesha ದೇವಸ್ಥಾನ ಒಂದು ಕೈ ಮುಗಿರಿ ಎಲ್ಲರೂ. ಈ ಟ್ರಾಫಿಕ್ ಅಲ್ಲಿ ಹೊಟ್ಟೆ ಎಷ್ಟು ಜಾಸ್ತಿ ಆಗುತ್ತೆ. ಹೌದು. ಪಕ್ಕದಲ್ಲಿ ಎಷ್ಟೊಂದು ಸೊಪ್ಪೆಲ್ಲ ಬೆಳೆದಿದೆ, ತಿನ್ಬೋದು. ಕಿತ್ಕೊಂಡು ಎಷ್ಟು ಬೇಕು ಅಷ್ಟು. ಸೊಪ್ಪು ಒಣಗ್ಬಿಟ್ಟಿದೆ, ನೀರ್ ಹಾಕಿಲ್ಲ. ನೀರ್ ಹಾಕೊಂಡು ತಿನ್ನೋದು ಅಷ್ಟೇ. ಚಿನಿ ಅಪ್ಪ ಸೊಪ್ಪು ತಿನ್ನು ಅಂತ ಹೇಳ್ತಾ ಇದಾರೆ. ಸೊಪ್ಪು ತಿನ್ನಿ ಅಂತ ಹೇಳ್ತಿದಾರೆ ಅಪ್ಪ. ಏನು ಇಲ್ಲ, ಏನು ಅಪ್ಪ ಹೇಳ್ತಿದಾರೆ ಸೊಪ್ಪು ತಿನ್ನಿ. ಸೊಪ್ಪು ತಿಂದ್ರೆ ಒಳ್ಳೇದಲ್ಲ ತುಂಬಾ. ನಿಂಗೆ ಮೊನ್ನೆ ನಿನ್ಗೊಂದು ಕಾರ್ಟೂನ್ ತೋರಿಸ್ದೆ ಅಲ್ವಾ ನಾನು, ಪಾಪಾಯ್ ಶೋ ಅಲ್ಲಿ ನೋಡ್ದ. ಪಾಪಾಯ್ ಸೊಪ್ಪು ತಿಂದ್ಬಿಟ್ಟು ಎಷ್ಟು ಫುಲ್ ಸ್ಟ್ರಾಂಗ್ ಆಗಿ ಎಲ್ಲಾರ್ಗು ಡಿಶ್ ಮಾಡ್ತಾನೆ ಅಲ್ವಾ? ಕರೆಕ್ಟ್ ಅಲ್ಲ ಯಶು? ಏನೂ ಇಲ್ಲ ಅಂತ ಏನೂ ಇಲ್ಲ. ಓಕೆ, ಏನು ಓಕೆ ಮ್ಯಾಮ್. ಅವ್ರ ಪ್ರಕಾರ ಬನ್ನು, ಪಿಜ್ಜಾ, ಗಾರ್ಲಿಕ್ ಬ್ರೆಡ್ ಎಲ್ಲ ತಿಂದ್ರೆ ಹೋಟ್ಲಿಂದ ಅರ್ಧ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ಸುತ್ತೆ. ಹೌದು. ಎಲ್ಲಿದ್ದೀವಿ ನಾವು ಇವಾಗ? ಯಾವ ಏರಿಯಾ? ನಾವಿವಾಗ ಕೆಂಗೇರಿ ಬಿಟ್ಟು ಚಲ್ಲಘಟ್ಟ ಮೆಟ್ರೋ ಹತ್ತತ್ರ ಬರ್ತಾ ಇದ್ದೀವಿ. ಸೊ ಇವಾಗ ಎಕ್ಸ್ಪ್ರೆಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಯಾಕೆ ಹಂಗೆ ಮಾಡ್ತಾ ಇದೆಯಾ? ನೀಟಾಗಿ ಮಾಡೋ ಫೇಸ್. ಸೊ ಕ್ವಿಕ್ ಸ್ಟಾಪ್ 1 2 3 ಬೇಡ, ಆಲ್ರೆಡಿ ಸ್ಟಾರ್ಟ್ ಆಯ್ತು. ಬ್ರೇಕ್ಫಾಸ್ಟ್ ಟೈಮ್. ಇವಾಗ ಬ್ರೇಕ್ಫಾಸ್ಟ್ ಸ್ಟಾಪ್ ಮಾಡಿದೀವಿ.
ಎಲ್ಲಿ ಬಂದಿದ್ದೀವಿ, ಏನು ತಿಂತಾ ಇದ್ದೀವಿ, ಲೆಟ್ಸ್ ಗೋ ಅಂಡ್ ಚೆಕ್ ಬನ್ನಿ. ಈಚೆ ಕಡೆ ವೆದರ್ ಅಂತೂ ಸೂಪರ್ ಆಗಿದೆ, ಫುಲ್ಲು ಫಾಗು. ಇಷ್ಟು ಲೇಟ್ ಆದರೂ ಇಲ್ಲೆಲ್ಲ ಇನ್ನೂ ಫಾಗ್ ಇದೆ. ಸೊ ನಾವು ನಿಂತಿರೋಂಥ ಜಾಗ ಇವತ್ತು ಶ್ರೀ ಶಿವಸಾಗರ್ ಬಿಡದಿ ತಟ್ಟೆ ಇಡ್ಲಿ. ಸೊ ಇಲ್ಲಿ ನಮ್ಮ ಬ್ರೇಕ್ಫಾಸ್ಟು. ಸೊ ಫೇಮಸ್ ಬಿಡದಿ ತಟ್ಟೆ ಇಡ್ಲಿ, ಬಿಸಿ ಬಿಸಿ ಇಡ್ಲಿ. ನಮ್ಮ ಮಗಳು ಆ್ಯಸ್ ಯೂಶುವಲ್ ಕಿರಿಕು ತಿಂತಾ ಇಲ್ಲ. ಯಶಾ ತಿಂತೇ ಇಲ್ಲ. ಪೊಲೀಸ್ ಅಂಕಲ್ಗೆ ಹೇಳೋಣಮ್ಮ. ಬಿಸಿ ಇದೆಮ್ಮ, ಬಿಸಿ ಇದೆ, ಬಿಸಿ. ಎಸ್, ಬ್ರೇಕ್ಫಾಸ್ಟ್ ಮಾಡೋಣ. ಹೋಗಿ ಕರ್ಕೊಂಡೋಗಿ ಹೋಗ್ತೀಯ ಅವ್ರ ಮನೆಗೆ. ಹೋಗಿ ನೋಡುವಾಗ ಆಂಟಿ ಕರ್ಕೊಂಡು ಹೋಗ್ತಾರಂತ. ಬ್ರೇಕ್ಫಾಸ್ಟ್ ಮುಗಿಸಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಮಗಳು ಆ್ಯಸ್ ಯೂಶುವಲ್ ದೋಸೆ ತಿಂದಿಲ್ಲ, ಹಂಗಾಗಿ ನಮ್ಮ ವೈಫು ಪಾರ್ಸಲ್ ತೊಗೊಂಡು ಅವಳಿಗೆ ತಿನ್ನಿಸ್ತಾ ಇದ್ದಾರೆ. ಯಾಕೆ ಇಷ್ಟ ತಿಂದಿಲ್ಲ? ಯಾಕೆ ಅಂದರೆ ಬ್ರೇಕ್ಫಾಸ್ಟ್ ಮಾತ್ರ ತಿನ್ನಲ್ಲ, ಆಟ ಸಾಮಾನು ಎಲ್ಲ ಕೊಡಿಸ್ಬೇಕು ಅವಳಿಗೆ. ಇಲ್ಲಾಂದ್ರೆ ಕೊಡ್ಸೋ ತನಕ ಬಿಡಲ್ಲ, ಗಲಾಟೆ ಮಾಡ್ತಾಳೆ ನಮ್ಮ ಹತ್ರ. ಆಲ್ರೆಡಿ ನಾವು ಬೇಗ ಬಿಡೋ ರೀಸನ್ ಏನಂದರೆ, ಬೆಳಿಗ್ಗೆ ಹೊತ್ತು ಯಾವಾಗೂ ಬಿಫೋರ್ ಸನ್ರೈಸ್ ನಾವು ಮನೆಯಿಂದ ಹೊರಟ್ಬಿಟ್ರೆ ನಮ್ಮ ಡೆಸ್ಟಿನೇಷನ್ ಬೇಗ ಪಾಸ್ ಆಗ್ಬಿಡ್ತೀವಿ. ನಾವು ಯಾವಾಗ 6 o'clock 7 o'clock ಅಂತೇಳಿ ಸ್ಟಾರ್ಟ್ ಮಾಡ್ತೀವಿ, ಆಟೋಮೆಟಿಕ್ ಲೇಟ್ ಆಗುತ್ತೆ. ಬ್ರೇಕ್ಫಾಸ್ಟ್ ಸ್ಟಾಪ್ ಮಾಡ್ತೀವಿ, ಏನಾದ್ರು ತೊಗೊಳ್ಬೇಕು, ಟ್ರಾಫಿಕ್ಕು. ಸೊ ಹಾಗಾಗಿ ಎಲ್ಲ ಪ್ಲ್ಯಾನ್ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ. ಓಕೆ, ಇಂಪಾರ್ಟೆಂಟ್ ಪಾಯಿಂಟ್. ಈಗ ಇವತ್ತು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ಭೂವರಹ ಸ್ವಾಮಿ ದೇವಸ್ಥಾನ ಇದಿರೋದು KR ಪೇಟೆ, ಮಂಡ್ಯ ಜಿಲ್ಲೆ KR ಪೇಟೆ, ಬೂಕನಗೆರೆ ಅನ್ಸುತ್ತೆ. ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿವಸದಿಂದ ಹೋಗೋಣ ಅಂದ್ಕೊಂಡು ಹೋಗೋಕ್ಕಾಗಲಿಲ್ಲ. ನಮ್ಮ ತಾಯಿ ಇದ್ದಾಗ ಹೇಳೋರು, ದೇವಸ್ಥಾನ ಯಾವ್ದಾದ್ರು ನಾವು ಹೋಗ್ಬೇಕಂದ್ರೆ ಅದು ಎಷ್ಟೋ ಸತಿ ನಾವು ಪ್ರಯತ್ನ ಪಟ್ಟರು ನಾನು ಹೋಗೋಕ್ಕಾಗಲ್ಲ ಅಂತ. ದೇವರು ನನ್ನ ತಾನೇ ಕಲಿಸ್ಕೊಳ್ಳೋದು, ಅದೆಷ್ಟು ನಿಜ ಸತ್ಯ ಗೊತ್ತಿಲ್ಲ. ಈಗ ಈ ದೇವಸ್ಥಾನಕ್ಕೂ ನಾವು ಸುಮಾರು ವರ್ಷದಿಂದ ಹೋಗೋಣ ಏನೋ ಒಂದು ಸ್ಟಾಪ್ ಆಗ್ತಾಯಿತ್ತು, ಹೋಗೋಕ್ಕಾಗ್ತಾಯಿಲ್ಲ, ಹೊರಗಡೆ ಪ್ಲಾನ್ ಆ ಥರ ಆಗ್ತಾಯಿತ್ತು. ಇವಾಗ ಇವತ್ತು ನಾವು ಯಾವಾಗ ಫ್ರೈಡೇ ಡಿಸೈಡ್ ಮಾಡಿದ್ವಿ, ಫ್ರೈಡೇ ಥರ್ಸ್ಡೇ ಡಿಸೈಡ್ ಮಾಡಿದ್ವಿ ಹೋಗೋಣ. ಈಗ ಆಲ್ರೆಡಿ ಹೋಗ್ತಾ ಇದ್ದೀವಿ. ಸೊ ಮೆನಿ ಟ್ರಿಪ್ಸ್ ಏನಾಗುತ್ತೆ ಅಂದರೆ, ಈ ಥರ ಸಡನ್ ಪ್ಲ್ಯಾನ್ಸೇ ಯಾವತ್ತೂ ವರ್ಕೌಟ್ ಆಗುತ್ತೆ. ಸೊ ನೀವು ಯಾರು ಟ್ರಿಪ್ಸ್ ಮಾಡ್ತಾಯಿದ್ರೆ ಸಡನ್ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಹೊರಟೋಗ್ಬಿಡಿ, ಅವಾಗ ಅದು 100% ಸಕ್ಸಸ್ ಆಗುತ್ತೆ. ಲಾಂಗ್ ಪ್ಲ್ಯಾನ್ ಮಾಡಿದ್ರೆ ಎಲ್ಲ ಸಕ್ಸಸ್ಗಿಂತ ಫ್ಲಾಪೇ ಜಾಸ್ತಿ ಆಗುತ್ತೆ. ಸೊ ನಮ್ಮ ಮಗಳು ಏನು ಮಾಡ್ತಾಯಿದ್ದಾಳೆ ನೋಡೋಣ. ಮಗಳೇ, ಚಿಕ್ಕ ಬಾಸ್ ಏನಮ್ಮ ಮಾಡ್ತಾ ಇದೀಯಾ? ಆಟ ಆಡ್ತಾ ಇದೀಯಾ? ಸೊ ಮಗಳು ನನಗೆ ಮೋಸ ಮಾಡಿದ್ದಾಳೆ ಇವತ್ತು. ಪ್ರಾಮಿಸ್ನ ಬ್ರೇಕ್ ಮಾಡಿದ್ದಾಳೆ. ಏನು ಬ್ರೇಕ್ ಮಾಡಿದೆ? ಪ್ರಾಮಿಸ್ಸು ಆಫ್ ಮಾಡು ಚಿನ್ನು, ಕೇಳಿಸಲ್ಲ. ದೋಸೆ ತಿಂದಿಲ್ಲ, ಅಲ್ಲಿ ಈಚೆ ಕಡೆ ಬಂದು ಟಾಯ್ ಮಾತ್ರ ತೊಗೊಳ್ಬೇಕು ಅಂತ ಹಠ ಮಾಡಿ ಟಾಯ್ ತೊಗೊಂಡ್ಲು. ಬಟ್ ದೋಸೆ ಮಾತ್ರ ತಿಂದಿಲ್ಲ. ಯಾಕೆ ತಿಂದಿಲ್ಲ? ಸುಳ್ಳು ಹೇಳ್ಬಾರ್ದು. ಅದು ಪ್ಲೇನ್ ದೋಸೆಲಿ ಖಾರನೇ ಇರಲ್ಲ. ಹೆಂಗಿರುತ್ತೆ ಖಾರ? ಸುಳ್ಳಲ್ಲ, ನಿಜ. ಇವಾಗ ನಾನು ಏನು ಮಾಡ್ತೀನೋ ಮಗಳು ಅದೇ ಕಾಪಿ ಮಾಡ್ತಾಳೆ. ಈಗ ನಾನು ಬಿಸಿಲು ಜಾಸ್ತಿ ಆಯ್ತು ಅಂತ ಸ್ಪೆಕ್ಸ್ ಹಾಕೊಂಡ್ರೆ, ನನಗೂ ಸ್ಪೆಕ್ಸ್ ಬೇಕು ಅಂತ ಸ್ಪೆಕ್ಸ್ ಹಾಕೊಂಡ್ರೆ, ಹೌದಾ? ನಿಜಾನಾ?
ಯಾಕೆ ಕಾಪಿ ಮಾಡೋದು ಅಪ್ಪನ? ಯಾಕೆ ಅಂದ್ರೆ ಇಲ್ಲಿ ನೋಡ್ಬಿಟ್ಟು ಹೇಳು, ಯಾಕೆ ಕಾಪಿ ಮಾಡೋದಪ್ಪನ? ಯಾಕೆಂದ್ರೆ ಅವನು ಕಾಪಿ ಮಾಡ್ತೀನಿ. ಅಪ್ಪ ಕಾಪಿ ಮಾಡೋದು ಬಟ್ ಇಷ್ಟ. ಕಾಪಿ ಮಾಡಬಾರ್ದು, ಬ್ಯಾಡ್ ಅಂತ ಹೇಳ್ತೀಯಲ್ಲ ನೀನು. ಇಲ್ಲ, ಅಪ್ಪನ ಕಾಪಿ ಮಾಡೋದಲ್ವಾ? ಅಪ್ಪನ ಕಾಪಿ ಮಾಡೋದಾ? ಬಿಸಿಲು ಬಂತು ಕಣ್ಣಲ್ಲಿ. ಏಯ್ ಸೊಳ್ಳು ಹಿಂದೆ ಗೊತ್ತಿದ್ಯಾ ಹೆಂಗು ಬರುತ್ತೆ ಬಿಸಿಲು. ಅಪ್ಪ ಕಾರ್ ಓಡಿಸ್ತಾ ಇದಾರೆ, ಅದಕ್ಕೆ ಕಂಡು ಬಿಸಿಲು ಬರುತ್ತೆ ಅಂತ ಅಪ್ಪ ಗ್ಲಾಸ್ ಹಾಕೊಂಡಿದ್ದು. ನಗು ನೋಡಿ, ನಗು. ಏ ಮೈಸೂರು ರೋಡ್ ಎಕ್ಸಿಟ್ ಆಗ್ಬಿಟ್ಟು ಇವಾಗ ಡಿವಿಯೇಷನ್ ತೊಗೊಂಡಿದ್ದೀವಿ ಪಾಂಡವಪುರ ಕಡೆ. ಪಾಂಡವಪುರದಿಂದ ನಾವು KRS ಬ್ಯಾಕ್ ವಾಟರ್ ಹತ್ರ ಹೋಗ್ಬೇಕು. ಈ ಲೊಕ್ಯಾಲಿಟಿ ಮೈಸೂರು ಮಂಡ್ಯ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅಡ್ರೆಸ್ಸು. ನಮಗೂ ಇದು ಫಸ್ಟ್ ಟೈಮು. ನಾವು ಗೂಗಲ್ ಮ್ಯಾಪ್ ನಂಬ್ಕೊಂಡು ಹೋಗ್ತಾ ಇದ್ದೀವಿ. ಯಶ್ ಅವ್ರು ತೀಟೆ ಮಾಡ್ತಾನೆ ಇದ್ದಾರೆ ಆ್ಯಸ್ ಯೂಶುವಲ್, ಹತ್ತೋದು ಇಳಿಯೋದು ಎಲ್ಲ ಅಲ್ವಾ ಯಶ? ಏನು ಕೆಲಸ ನಿನಗೆ? ಹೌದು, ನೆಗಡಿ ಹೋಗ್ಬಿಡ್ತಾ? ನೆಗಡಿ ಎಲ್ಲ ಏನು ಇಲ್ವಾ? ಇನ್ನು ಇದೆ. ಇದೆ ಇದೆ cold. ಮತ್ತೆ ಆರಾಮಾಗಿದ್ಯಾ? ನೋಡ್ದಾ ಆಟ ಆಡ್ಕೊಂಡಿದ್ಯಾ? ಮನೇಲಿ ಸ್ವಲ್ಪ ಸೈಲೆಂಟ್ ಆಗಿರ್ತೀಯಾ? ಸುಮ್ನೆ ಕಿರ್ಚೋರ್ನ ಏನಂತಾರೆ? ಬಿತ್ತು ಬಿತ್ತು ತಲೆ ಮೇಲೆ ಬಿತ್ತು, ತಲೆ ಮೇಲೆ ಬಿತ್ತು ಬಿತ್ತು ತಲೆ ಮೇಲೆ ಬಿತ್ತು. ಇದು ಬೇಕು ಬೇಕು ಅಂತ ಹೊಡ್ಕೊಂಡಿದ್ದು, ಇದು ನಾರ್ಮಲ್. ಅದು ಅವಾಗಲೇ ಬಿದ್ದಿದ್ದು ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ಲ. ಸುಮ್ಮನೆ ಇದು ಬೇಕು ಬೇಕು ನಾಟಕ ಇದು. 1 2 ಬಕ್ರಮೇಶ್ ಮಾಡು. ಟೈಮ್ 10:55. ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಆಗಿದ್ದೀವಿ. ಭೂವರ ಸ್ವಾಮಿ ದೇವಸ್ಥಾನ ಎದುರುಗಡೆ ಕಾಣಿಸ್ತಾ ಇದೆ, ಅದೇನೇ ದೇವಸ್ಥಾನ. ಸೊ ಇದೆಲ್ಲ ಪಾರ್ಕಿಂಗ್ ಜಾಗ, ಪಾರ್ಕಿಂಗ್ ಹಾಕಬೇಕು. ನಮ್ಮ ಮಗಳು ಮಲ್ಕೊಂಬಿಟ್ಟಿದೆ. ಇದೆಯಾ? ಗಾಡಿಗಳು ಹಾಕೋಕ್ಕೆ ಜಾಗ ಎಲ್ಲ ಸಿಕ್ಕಾಪಟ್ಟೆ. ವೀಕೆಂಡ್ ಧಮಾಕ. ಬೆಂಗಳೂರದೆಲ್ಲ ಅರ್ಧ ಗಾಡಿ ಇಲ್ಲೇ ಇದೆ ಆಲ್ಮೋಸ್ಟ್. ಯಾರೋ ಹಿಂಗೆ ಹಾಕ್ಕೊಳ್ಳಿ ಅಂತ ಹೇಳ್ತವ್ರೆ, ಬಟ್ ಯೋಚನೆ ಮಾಡ್ತಾ ಇದ್ದೀನಿ ಹಾಕ್ಲಾ ಬೇಡವಾ ಅಂತ. ಆಮೇಲೆ ಅವ್ರ ಗಡ್ಡ ಆದರೆ ಇನ್ನೂ ಬೈಕು ಸಾಕ. ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ ಇದು, ಅದಿಲ್ಲ ಹಣ್ಣು ಕಾಯಿ ಎಲ್ಲ ಮಾರ್ತಾರೆ, ತೊಗೊಬೇಕು, ನೋಡ್ಬೇಕು ಹಂಗೆ. ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ ನಾವು.
ಏನೇನೋ ಇದೆ ಇಲ್ಲಿ ಪೂಜೆ ಸಾಮಾನು. ನಾವು ಪೂಜೆ ಸಾಮಾನು ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಹತ್ತಿರದಲ್ಲೇ ದೇವಸ್ಥಾನ ಅಂತ ಹೇಳಿದ್ರು, ನೋಡ್ತಾ ಇದ್ದೀನಿ. ಕಾವೇರಿ ಬ್ಯಾಕ್ ವಾಟರ್ಸ್ ನೀರು ಮಾತ್ರ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಸಖತ್ ಖುಷಿ ಆಗುತ್ತೆ. ಹೆಂಗಿದೆ ಪ್ರಕೃತಿ ನೋಡೋದೇ ಒಂದು ಸಂತೋಷ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ವಾವ್, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿ ದೇವಸ್ಥಾನ ನಾವು ನಡ್ಕೊಂಡು ಬರುವಾಗ ಫಸ್ಟ್ ಸಿಗೋದೆ ಅನ್ನದಾಸೋಹ. ಇಲ್ಲಿ ಊಟದ್ದೆಲ್ಲ ವ್ಯವಸ್ಥೆ ಇದೆ. ಅಲ್ಲಿಂದ ಮತ್ತೆ ಇನ್ನೂ ಮುಂದಕ್ಕೆ ಹೋದರೆ ದೇವಸ್ಥಾನ ಅಲ್ಲಿದೆ. ಸೊ ಇನ್ನೂ ನಾವು ನಡ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಹೌದು, ವೀಕ್ ಡೇ ಆಗಿರೋದ್ರಿಂದ ಜನ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೋಡಿ ಇಲ್ಲೆಲ್ಲ ಮನೆ ಕಟ್ಟೋರೆಲ್ಲ ಮನೆ ಕಟ್ಟಬಹುದು. ಇಲ್ಲಿ ಕಲ್ಲುಗಳು ಏನೇನೋ ಜೋಡಿಸಿಟ್ಟಿದ್ದಾರೆ. ತುಂಬ ಜನ ಇದ್ದಾರೆ, ತುಂಬ ಅಂದರೆ ತುಂಬಾ ಜನ ಇದ್ದಾರೆ. ಹೋಗೋಣ, ಹೊರಗಡೆ ಹೋಗಿ ದರ್ಶನ ಮಾಡ್ಕೊಂಬಿಟ್ಟು ಬರೋಣ. ಆಮೇಲೆ ಸಿಗ್ತೀನಿ ನಾನು ನಿಮಗೆ. ನಾವು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದ ಮೇಲೆ ಅಲ್ಲಿ ನಿಮಗೆ ಯಾರಾದರೂ ಒಬ್ಬರು ಕೇಳಿದ್ರೆ ಗೈಡ್ ಮಾಡ್ತಾರೆ. ನಾವು ದೇವಸ್ಥಾನದ ಬಲಭಾಗದಲ್ಲಿ ಮಣ್ಣನ್ನು 3 ಇಡಿ ಮಣ್ಣನ್ನು ತೊಗೊಂಡು ನಮ್ಮ ಕವರ್ಗೆ ಹಾಕ್ಕೊಂಡು 11 ಪ್ರದಕ್ಷಿಣೆ ಹಾಕಬೇಕು ದೇವಸ್ಥಾನ. 11 ಪ್ರದಕ್ಷಿಣೆ ಆದಮೇಲೆ ಅಲ್ಲಿ ಒಳಗಡೆ ಏನೋ ಟಿಕೆಟ್ ಕೊಡ್ತಾರಂತೆ, ಕೌಂಟ್ರ್ ಇದೆ ಅಂತ ಹೇಳಿದ್ರು. ಅಲ್ಲಿ ಹೋಗಿ ನಾವು ಟಿಕೆಟ್ ತೊಗೊಂಡು ಆ ಮಣ್ಣನ್ನು ಪೂಜೆಗೆ ಇಡಬೇಕು. ಅದಾದಮೇಲೆ ಎಲ್ಲನೂ ಪೂಜೆ ಮಾಡಿ ನಮಗೆ ವಾಪಸ್ ಕೊಡ್ತಾರೆ. ಕೊಟ್ಟಾದಮೇಲೆ ನಾವು ಮನೆಗೆ ತೊಗೊಂಡೋಗಿ ಇಟ್ಟು ದಿನ ಪೂಜೆ ಮಾಡಿ, ಆಮೇಲೆ ನಮ್ಮ ಕೆಲಸ ಕಾರ್ಯ ನಾವು ಏನು ಅಂದ್ಕೊಂಡಿರ್ತೀವಿ ಸಕ್ಸಸ್ ಆದಮೇಲೆ ವಾಪಸ್ ಬಂದು ಮತ್ತೆ ದೇವ್ರ ಸನ್ನಿಧಿಲಿ ಪೂಜೆ ಮಾಡಿಸಿ ನಮ್ಮ ಕೈಯಲ್ಲಿ ಆದಷ್ಟು ಕಾಣಿಕೆ ಕೊಟ್ಟು ಆ ಮಣ್ಣನ್ನು ತೊಗೊಂಡೋಗಿ ತುಳಸಿ ಗಿಡಕ್ಕೆ ಸೇರಿಸ್ಬೇಕು. ಇಲ್ವಾ ಮನೆಗಿನ ಏನಾದರೂ ಕಟ್ತಾ ಇದ್ದೀರ ಅಂದರೆ ಆ ಮನೆಗೂ ಉಪಯೋಗಿಸ್ಬೋದು ಅಂತ ಹೇಳಿದ್ದಾರೆ. ಯಾರು ಇಟ್ಟಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಅವರು ಮನೆ ಕಟ್ಟುವಾಗ ಈಶಾನ್ಯ ದಿಕ್ಕಿಗೆ ಇಟ್ಟಿಗೆ ಕಲ್ಲನ್ನು ಇಟ್ಟು ಮನೆ ಕಟ್ಟಿದ್ರೆ ಒಳ್ಳೆಯದು ಅಂತ ನಂಬಿಕೆ. ನಾವು 11 ಪ್ರದಕ್ಷಿಣೆ ಆದಮೇಲೆ ಈ ಜಾಗದಲ್ಲಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಟಿಕೆಟ್ ಕೊಡ್ತಾರೆ. ಟಿಕೆಟ್ ತೊಗೊಂಡು ಇಲ್ಲಿ ಎಲ್ಲರೂ ಮಣ್ಣು ಇಟ್ಟಿರ್ತಾರೆ ಸಾಲಾಗಿ. ಸೊ ಆ ಚೀಟಿಲಿ ನಿಮ್ಮ ಹೆಸರು ಬರೆದು ಕೊಡ್ತಾರೆ. ಸೊ ನಿಮ್ಮ ಮಣ್ಣನ್ನು ನೀವೇ ತೊಗೊಂಡೋಗ್ಬೇಕು ಅಂತ ಅಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ. ಸೊ ಅವರು ಈಗ ಪುರೋಹಿತರೆಲ್ಲ ಅದಕ್ಕೆ ತೀರ್ಥ ಹಾಕಿ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಿ ಅದನ್ನು ನಮಗೆ ಅದರದ್ದು ಏನೇನು ಪದ್ಧತಿ ಅಂತೆಲ್ಲ ನಮಗೆ ತಿಳಿಸಿ ಹೇಳ್ತಾರೆ ಪೂಜೆ ಮುಗಿದ ಮೇಲೆ. ಅದಾದಮೇಲೆ ಯಾರ್ಯಾರ್ದು ಅವ್ರವ್ರದ್ದು ಚೀಟಿ ಇರುತ್ತಲ್ವ, ಆ ಚೀಟಿ ಸಮೇತ ಮಣ್ಣನ್ನು ನೀವು ತೊಗೊಂಡು ಹೋಗ್ಬೋದು. ಆಮೇಲೆ ಬೇರೆಯವ್ರ ಮಣ್ಣು ತೊಗೊಂಡು ಹೋಗ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನಿಮ್ಮದು ಚೀಟಿ ಏನಿದೆ ಅದನ್ನೇ ತೊಗೊಂಡು ಆಮೇಲೆ ಅದನ್ನು ಮನೆಗೆ ತೊಗೊಂಡೋಗಿ ಪೂಜೆ ಮಾಡಬೇಕು. ಆ ಪ್ರೋಸೆಸ್ ನಾನೇನು ಎಕ್ಸ್ಪ್ಲೈನ್ ಮಾಡಿದೆ ಅದನ್ನು ನೀವು ಫಾಲೋ ಮಾಡಬೇಕು. ವೀಕೆಂಡ್ ಧಮಾಕ ಫುಲ್ ರಶ್ಶು. ಜನ ಒಳಗಡೆ ಗರ್ಭಗುಡಿಲಿ ಮೊಬೈಲಲ್ಲೋ ಇಲ್ಲ, ಹಂಗಾಗಿ ಇಲ್ಲೇನೇ ವಿಡಿಯೋ ಮಾಡಿ ಇಲ್ಲೇ ಕ್ಲೋಸ್ ಮಾಡಬೇಕು. ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಫೋಟೋಸ್ ವೀಡಿಯೋಸ್ ಪ್ರಾಹಿಬಿಟೆಡ್ ಅಂತ. ಸೊ ನಾವು ಇಲ್ಲೇನೇ ಕ್ಯೂ ಅಲ್ಲಿ ನಿಂತಿದ್ದೀವಿ ಈಗ ಮಣ್ಣು ಪೂಜೆ ಮಾಡಿಸಿ. ಮನೆ ಕಟ್ತಾ ಇದ್ದೀವಿ. ಹೌದಾ? ನಿಧಾನ ಸ್ಲೋಲಿ. ಹಾಂ, ಹಿಂಗೆ. ಓ, ಬಿಗ್ ಮನೆ ತೋರಿಸಿ. ಓ, ಎಷ್ಟು ದೊಡ್ಡ ಮನೆ ಕಟ್ಟಿದ್ದಾಳೆ. ನಮ್ದು ಕೂಡ ಇದು ಅದ್ರ ಮೇಲೆ ಗುಡ್. ವಾವ್, ಯಶಾ ಎಷ್ಟು ಚೆನ್ನಾಗಿದೆ ಪುಟ್ಟ ಅಲ್ಲ? ಎಲ್ಲಿ ಹೋಗ್ತಾ ಇದೆಯಾ? ಕೂಚೋ, ಚಪ್ಪಲಿ ಬಿಚ್ಬಿಟ್ಟು ಕೂಚೋ. ಚಪ್ಪಲಿ ಬಿಚ್ಚಬೇಕು ಇಲ್ಲಿಡೋ ಸೈಡಲ್ಲಿ. ಪ್ಯಾಂಟ್ ಮೇಲೆ ಮಾಡು. ಹಂಗೆ ಕೂಚೋ, ಇಳಿಬೇಡ ಅಷ್ಟೇ. ತಣ್ಣಗಿದ್ಯಮ್ಮ? ಚಿನ್ನ ತಣ್ಣಗಿದ್ಯಾ? ಹೇಳು. ಗುಡ್. ಇಲ್ಲಿ ನೋಡಿ ಎಲ್ಲರೂ
ದೇವಸ್ಥಾನ ಮುಗಿಸ್ಕೊಂಡು ಬಂದು ಆರಾಮಾಗೆ ನೀರಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾಯಿದ್ವಿ. ತಣ್ಣಗಿದೆ, ಫುಲ್ ತಣ್ಣಗಿದೆ. ಕಾಲಿಟ್ಕೊಂಡು ಜಸ್ಟ್ ಕುತ್ಕೊಂಡ್ರೆ ತಣ್ಣಗಿದೆ. ಆಕ್ಚುಲಿ ತುಂಬಾ ರಶ್ ಇತ್ತು ಇವತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ವೀಕೆಂಡ್ ಧಮಾಕ, ವೀಕೆಂಡ್ ಸ್ಪೆಷಲ್. ತುಂಬಾನೇ ಇತ್ತು. ದರ್ಶನ ಮುಗಿಸಿ, ಊಟ ಮುಗಿಸಿ, ಶಾಪಿಂಗ್ ಮುಗಿಸಿ, ಎಲ್ಲನೂ ಮುಗಿಸಿ ಇವಾಗ ಮತ್ತೆ ಬೀಚ್ ಹೋದ್ವಿ. ಭಯಂಕರ ಬಿಸಿಲು. ಬೆಳಗ್ಗೆ ನೋಡಿದ್ರೆ ಬರೀ 18 ಡಿಗ್ರಿ ತೋರಿಸ್ತಾ ಇತ್ತು ಟೆಂಪ್ರೇಚರ್. ಇವಾಗ 35 ಡಿಗ್ರಿ ತೋರಿಸ್ತಾ ಇದೆ ಟೆಂಪ್ರೇಚರು. ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು, ತಗೊಳಕ್ಕೂ ಆಗ್ತಾಯಿಲ್ಲ. ಜನ ತುಂಬಾನೇ ಇದ್ದಾರೆ ವೀಕೆಂಡ್ಸು. ನಮ್ಮ ಮಗಳು ಬೇರೆ ಊಟ ಮಾಡಲಿಲ್ಲ, ಮಾಡ್ಕೊಂಡು ನಾವಂದ್ರು ಆದಷ್ಟು ವೀಕ್ ಡೇಸ್ ಬರಕ್ ಟ್ರೈ ಮಾಡಿ, ವೀಕೆಂಡ್ಸ್ ಬೇಡ. ತುಂಬಾ ಜನ ಇರ್ತಾರೆ. ಸ್ಯಾಟರ್ಡೆ ಸಂಡೇ ತುಂಬಾನೇ ಕಷ್ಟ. ಸಿಕ್ಕಾಪಟ್ಟೆ ಜನ ಇರ್ತಾರೆ. ಚಿಕ್ಕ ಮಕ್ಳು ಇರೋರಂತೂ ಬಂದೇಬೇಕು, ತುಂಬ ಕಷ್ಟ ಆಗುತ್ತೆ. ಇಬ್ಬರಾದ್ರೆ ಬಂದ್ಬಿಡ್ಬೋದು, ಕಪಲ್ಸ್ ಅಂದ್ರೆ ಈಗ ಅಡ್ಜಸ್ಟ್ ಮಾಡಿ. ಚಿಕ್ಕ ಮಕ್ಕಳೆಲ್ಲ ಇದ್ರೆ ಖಂಡಿತ ವೀಕ್ ಡೇಸ್ ಪ್ಲಾನ್ ಮಾಡ್ಕೊಂಡು ವೀಕ್ ಡೇಸ್ ಬನ್ನಿ, ನೆಮ್ಮದಿಯಾಗಿ ಬಂದು ನೆಮ್ಮದಿಯಾಗಿ ದರ್ಶನ ಮಾಡಿ ನೆಮ್ಮದಿಯಾಗಿ ಊಟ ಮಾಡ್ಬೋದು. ನನ್ನ ಮಗಳು ಸುಸ್ತಾಗ್ಬಿಟ್ಟಿದ್ದಾಳೆ ಫುಲ್ಲು. ಬೆಳಿಗ್ಗೆ ಹೆಂಗ್ ಹೋಗಿದ್ದೆ ಚಿನಿ, ಇವಾಗ ಹೆಂಗ್ ಬರ್ತಾ ಇದೆಯಾ ನೋಡು. ತೆಗಿಯೋದು ಯಾಕೆ ಹಂಗ ಹಾಕಿದ್ಯಾ? ತೆಗಿ ಬೇಗ, ತೆಗಿಬೇಕು. ಯಾವ ತರ ಸ್ಟೈಲ್ ಮಾಡಿದ್ಯಾ ಇದು? ಡ್ರಂಕನ್ ಮಂಕಿ ಸ್ಟೈಲ್. ಡ್ರಂಕನ್ ಮಂಕಿ ಅಲ್ಲ ಅದು. ನೀನ್ ಯಾವ್ದೋ ಸಾಂಗ್ ಆಡ್ತೀಯ ಅಲ್ಲಿ ಚಿನ್ನು? ಯಾವ ಸಾಂಗ್ ಆಡೋದು? ಸೋಡಾ ಪಾಪ್ ಅಲ್ವಾ ನಿನ್ ಫೇವ್ರೆಟ್ ಸಾಂಗ್? ಯಾವ್ದು ಫೇವ್ರೆಟ್ ಹೇಳು? ಸೋಡಾ ಪಾಪ್. ಎಸ್, ಹಾಡು ನೋಡೋಣ. ಅಮ್ಮ ಹತ್ತಿತ್ತಾಯಿ, ಏನೇ ಹತ್ತಿತ್ತಾಯಿ, ಅಮ್ಮ ಸೋಡಾ ಪಾಪ್, ಲಿಟ್ಟಿ ಬೇಬಿದೆ. ಬೇಬಿ ಎಲ್ಲಿಂದ ಬಂತು ಸೋಡಾ ಪಾಪ್ ಅಲ್ಲಿ? ಲಿಟಲ್ ಬೇಬಿ ಎಲ್ಲಿಂದ ಬಂತು? ಲಿಟ್ಟಿ ಬೇಬಿದೆ, ನನ್ನ ಲಿಟ್ಟಿ ಬೇಬಿದೆ, ಅಮ್ಮ ಸೋಡಾ ಪಾಪ್. ಎಲ್ಲ ಮಾಡ್ಬಾರ್ದು. ಅಲ್ಲಿಂದ ಕಂಟಿನ್ಯೂಸ್ ಡ್ರೈವ್ ಮಾಡ್ಕೊಂಡು ಬಂದು ಕ್ವಿಕ್ ಸ್ಟಾಪ್ ಏನು ತೊಗೊಂಡ್ವಿ ಅಂದರೆ ಚಪ್ಪೆಕಾಯಿ. ನಮ್ಮ ಮಗಳು ಫುಲ್ಲು ಡೀಪ್ ಸ್ಲೀಪಲ್ಲಿದ್ದಾಳೆ, ನಿದ್ದೆ ಮಾಡಿಲ್ಲ, ಬಿಸಿಲಿಗೆ ಫುಲ್ಲು ಮಲಗಿದ್ದಾಳೆ. ಸೊ ನಾವಿವಾಗ ಜಸ್ಟ್ ಮೈಸೂರು ಬ್ಯಾಂಗ್ಳೂರು ಹೈವೇ ಎಕ್ಸ್ಪ್ರೆಸ್ ವೇ ಟಚ್ ಆಗ್ತಾ ಇದ್ದೀವಿ. ಸೊ ಹಂಗಾಗಿ ಕ್ವಿಕ್ ಸ್ಟಾಪ್. ನನಗೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ನೋಡ್ಬೇಕು, ಎಲ್ಲಾದ್ರೂ ಮುಂದೆ ನಿಲ್ಲಿಸಿ ಒಂದು ಟೀಗೆ ಏನಾದರೂ ಕುಡಿಬೇಕು. ನಾನಂತೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಇನ್ನೂ ಎಷ್ಟು ಅವರ್ ಇದೆ ಇನ್ನು ಮನೆಗೆ, ಇಲ್ಲಿಂದ ಇನ್ನು 1.5 hour ತೋರಿಸ್ತಾರೆ. ನೋಡ ನಮ್ಮ ಬೆಂಗಳೂರು ಟ್ರಾಫಿಕ್. ಟ್ರಾಫಿಕ್ ಬಂತು ಅಂತಂದರೆ ಬ್ಯಾಂಗ್ಳೂರು ಬಂದು ರೀಚ್ ಆದ್ವಿ ಅಂತ ಅರ್ಥ. ಅದೇ ನಮಗೆ ಸೈನು ಬ್ಯಾಂಗ್ಳೂರು ಏಮ್ಸ್ಗೆ. ಕರೆಕ್ಟಾ? ಹೌದು. ಸೊ ಏನಿದು ಇನ್ನು ಲೇಟಾಗಿ ಜಾಯ್ನ್ ಆಗುತ್ತೆ ಟ್ರಾಫಿಕ್ ಆಗುತ್ತೆ ಅಂದ್ಕೊಂಡ್ರೆ ಇವಾಗಿಂದ ಸ್ಟಾರ್ಟ್ ಆಗ್ಬಿಟ್ಟಿದೆ ಟ್ರಾಫಿಕ್.
ಗಂಟೆ ಆಗೋಯ್ತು. ಚಿಕ್ಕ ಬಾಸ್ ಅವ್ರದ್ದು ನಿದ್ದೆ ಆಯ್ತಾ? ಏಷಾ ಮೇಡಮ್ ನಿದ್ದೆ ಆಯ್ತಾ? ಆಯ್ತಾ ಮೇಡಮ್ ನಿದ್ದೆ? ಫೋನ್ ಮಾಡು ಎಲ್ಲರಿಗೂ ಫೋನ್ ಮಾಡು. ಎಲ್ಲರಿಗೂ ಫೋನ್ ಮಾಡ್ಬಿಟ್ಟು ಕೇಳು ಯಾಕೆ ಟ್ರಾಫಿಕ್ ಇಷ್ಟೊಂದು ಜಾಮ್ ಆಗಿದೆ ಅಂತ. ಹಲೋ ಮಾಡು. ಹಲೋ ಅಂತ ಇದೆ ಅದನ್ನು ಚಿನ್ನು. ಎಸ್ ಅಂದಿದ್ದು ಯಾರು ಫೋನ್ ಮಾಡ್ತಾ ಇದೀಯಾ? ಮಾತಾಡು ಓ ನೋ. ಇಲ್ಲಿ ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಕೆಂಗೇರಿ ಉತ್ತರಳ್ಳಿ ರೋಡಿಗೆ ಬಂದು ಜಾಯ್ನ್ ಆದ್ವಿ. ಇಲ್ಲಿಂದ ಮತ್ತೆ ನಮಗೆ ಟ್ರಾಫಿಕ್ ಇದೆಯಾ ನೋಡ್ಬೇಕು. ಇಲ್ಲಿಂದ ನಮ್ಮ ಮನೆ ಜಾಸ್ತಿ ದೂರ ಇಲ್ಲ, ಹತ್ರನೇ ಇದೆ. ಸೊ ನೋಡೋಣ. ಇನ್ನು ಟ್ರಾಫಿಕ್ ಇಲ್ಲ ಅಂದ್ಕೊಳ್ತೀನಿ. ಎಲ್ಲ ಮೂವಿಂಗ್ ಇದೆ, ಫಾಸ್ಟ್ ಮೂವಿಂಗ್ ಆಗ್ತಾ ಇದೆ ಸದ್ಯಕ್ಕೆ. ಕಾಲೆಲ್ಲ ಫುಲ್ಲು ನೋವು ಮಾಡ್ತು. ನಮ್ಮದು ಮ್ಯಾನ್ಯುವಲ್ ಕಾರು, ಆಟೋಮೆಟಿಕ್ ಏನೋ ಇಷ್ಟ ಆಗಲ್ಲ ಓಡಿಸೋಕ್ಕೆ. ಮ್ಯಾನ್ಯುವಲ್ ಕಾರೇ ಕಾಲು ನೋವು ಬಂದರೂ ಪರವಾಗಿಲ್ಲ, ಮ್ಯಾನ್ಯಲ್ಲೇ ಓಡಿಸೋದು, ಮ್ಯಾನ್ಯಲ್ಲೇ ಖುಷಿ ಕೊಡೋದು ನಮಗೆ. ಸಂಡೇ ಅಂತೂ ಕಂಪ್ಲೀಟ್ ಫುಲ್ ಡೇ ಆಗೇ ಹೋಯ್ತು. ಇನ್ನೂ ಆಗಿಲ್ಲ, ಇನ್ನೂ ಬಾಕಿ ಇದೆ. ಇನ್ನು ಸ್ವಲ್ಪ ಇದೆ. ಇವಾಗ ಚಾಟ್ಸ್ ತಿನ್ಬೇಕು ಅನಿಸ್ತಾ ಇದೆ ಏನೋ. ಸೊ ಇವಾಗ ಹೋಗಿ ಮನೆಯಲ್ಲಿ ಸ್ವಲ್ಪ Fresh ಫ್ರೆಶ್ up ಆಗಿಬಿಟ್ಟು, ಅಲ್ಲಿ ಸ್ವಲ್ಪ ಧೂಳು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ನಾನು ಹಿಂಗಂದ್ರೆ ಫುಲ್ಲು ಕೈಯಲ್ಲೆಲ್ಲ ಮಣ್ಣು ಬರ್ತಾ ಇದೆ ನನಗೆ. ಸೊ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ನಮ್ಮ ಕಾರ್ಗೆ. ಬಟ್ ನಾವು ಎಸಿ ಹಾಕಿದೀವಲ್ಲ, ಧೂಳು ಹೆಂಗ್ ಬರುತ್ತೆ ಒಳಗಡೆ? ದೇವಸ್ಥಾನದಲ್ಲಿ ಸ್ವಲ್ಪ ಧೂಳಿತ್ತಲ್ಲ, ಹಾಗಾಗಿ ಅದು ಇನ್ನೂ ಇಂಪ್ಯಾಕ್ಟ್ ಇನ್ನೂ ಇದೆ. ತುಂಬಾ ಜನ ಇದ್ರು ಇವತ್ತು, ಅದಕ್ಕೆ ಮನೆಗೆ ಹೋಗಿ ಕಾರ್ ನಿಲ್ಲಿಸಿ ನಮ್ಮ ಕಾರ್ಗೆ ಫುಲ್ ರೆಸ್ಟ್ ಕೊಟ್ಟು ನಮ್ಮ ಬೀಪ್ ಪೀಪ್ನ ತೊಗೊಂಡು ಹೋಗೋಣ. ಏಷ್ಯಾ ಭಾಷೆಯಲ್ಲಿ ಬೀಪ್ ಪೀಪ್ ಅಂದರೆ ಟೂ ವೀಲರ್ ಅಂದರೆ ಟಿಯೋ ಮೊಬೈಲ್ ಅಲ್ವಾ ಚಿನ್ನು? ಹಾಂ, ಮತ್ತೆ ನನಗೊಂದು ಕೆಲಸ ಕೊಟ್ಟಿದ್ದಾಳೆ, ಹೋಗಿ ಚಪಾತಿ ಮಾಡ್ಕೊಡ್ಬೇಕು. ಅವಳು ಈಚೆ ಊಟನೇ ಮಾಡಲ್ಲ, ಇಂಪಾರ್ಟೆಂಟ್. ಅಮ್ಮಗೆ ಕೆಲಸ ಕೊಡ್ಬೇಕು. ಅವಳು ಪ್ರಸಾದ ತಿಂದಿಲ್ಲ ದೇವಸ್ಥಾನದಲ್ಲಿ. ಬೇಡ ಖಾರ ಅಂತಂದ್ಬಿಟ್ಟು ತಿಂದಿಲ್ಲ. ಮೊಸರನ್ನ ತಿನ್ನಂದ್ರೆ ಅದನ್ನೂ ತಿಂದಿಲ್ಲ, ಹಂಗೆ ಇದ್ದಾಳೆ. ಬರೀ ಜ್ಯೂಸ್ ಕುಡ್ಕೊಂಡು ಲಿಕ್ವಿಡ್ ಡಯಟ್ ಅಲ್ಲಿ ಇದ್ದಾಳೆ. ಹೋಮ್ ಮೇಡ್ ಫುಡ್ ಅಲ್ವಾ? ಹೌದು, ಹೋಮ್ ಮೇಡ್ ಫುಡ್ ಬೇಕು. ಹೋಮ್ ಮೇಡ್ ಫುಡ್ಡೇ ಇಷ್ಟ. ಈಚೆ ಕಡೆ ತಿನ್ನೋದೇ ಎಲ್ಲ ತುಂಬಾ ಚೂಸಿ. ಕೆಲವೊಂದು ಮಾತ್ರ ತಿಂತಾಳೆ, ಎಲ್ಲಾನು ತಿನ್ನಲ್ಲ ಅವಳು. ಏನ್ ಇಷ್ಟ ಆಗುತ್ತೆ ಚಿನ್ನಿ? ಬನಾನಾ, ನಾಟ್ ಇನ್ ಬನಾನಾ ಫ್ರೂಟ್ಸ್. ಫುಡ್ ಅಲ್ಲಿ ಏನ್ ಇಷ್ಟ ಆಗುತ್ತೆ? ಊಟ ಅಲ್ಲಿ ದೋಸೆ ತಿಂತೀನಿ ಅಂತೇಳಿ ಬೆಳಗ್ಗೆ ಮೋಸ ಮಾಡಿದೆ ಅಪ್ಪಗೆ. ಆಮೇಲೆ ಹಠ ಮಾಡಿ ಯಾವುದೋ ಮೊಬೈಲ್ ಫೋನ್, ಟಾಯ್ ಮೊಬೈಲ್ ಫೋನ್ ತಗೊಂಡೆ ಅಲ್ವಾ? ಹೌದಾ? ಎಸ್ ಅವ್ರ ನೋಡು, ಎಸ್ ಅಂತ ಮಾಡೋದೆಲ್ಲ ಮಾಡ್ಬಿಟ್ಟು ಪ್ರಾಮಿಸ್ ಬ್ರೇಕ್ ಮಾಡ್ತಾಳೆ. ಬ್ರೇಕ್ ಮಾಡೋದ್ರಲ್ಲಿ ಏಷಾ ನಂಬರ್ 1 ಆಗಿದ್ದಾಳೆ. ಇವಾಗ ಏನ್ ತಿಂತೀಯ ಏಷಾ? ಮನೆಗೆ ಊಟ ಬಿಟ್ಟು ಏನ್ ತಿಂತೀಯ ಊಟ? ಡಿಮ್ಯಾಂಡ್ ಮಾಡಿದ್ದಾರೆ, ಚಪಾತಿ ಮಾಡ್ಬೇಕು. ಚಪಾತಿ ಏನ್ ಬೇಕಮ್ಮ? ಏನ್ ಮತ್ತೆ ಏನ್ ತಿಂತೀಯ? ಏನ್ ಬೇಕು ನಿಂಗೆ? ಚಪಾತಿ ಜೊತೆ ದೋಸೆ, ಚಪಾತಿ ಜೊತೆ. ವೆರಿ ಗುಡ್. ಈ ತರ ಕಾಂಬಿನೇಷನ್ ನಾವ್ ಎಲ್ಲೂ ತಿಂದಿಲ್ಲ, ಕೇಳೂ ಇಲ್ಲ. ಪಾಂಡ ಏನ್ ಮಾಡ್ತಿದ್ದಾರೆ ತೋರ್ಸಿ. ನಿಮ್ ಪಾಂಡ ಅವರು ಯಾವಾಗ್ಲೂ ಪಾಂಡನ ಕ್ಯಾರಿ ಮಾಡೋದು. ಹಾಯ್ ಮಾಡ್ಸಿ ಪಾಂಡನ. ಪಾಂಡ ಎಲ್ಲಿದ್ದಾನೆ? ಒಂದ್ ನಿಮಿಷ. ಪಾಂಡನ ಹಾಯ್ ಮಾಡ್ಸಿ ಮೇಡಮ್. ಟ್ರಿಪಲ್ ರೈಡಿಂಗ್ ಹೋಗ್ತಾವ್ರೆ, ಭಯ ಇಲ್ಲ, ಭಕ್ತಿ ಇಲ್ಲ ಪೊಲೀಸ್ ಅವರು. ಕೇರಳ ಗಾಡಿ
ಪೊಲೀಸ್ ಹೊರ್ಕೊಂಡ್ರೆ ಭಯ ಇಲ್ಲ, ಬರ್ತೀವಿ, ಹೋಗ್ಬಿಡಪ್ಪ. ಟ್ರಕ್ ಅವ್ರಿಗೆ ಜಾಗ ಕೊಟ್ಬಿಡೋಣ, ಅವ್ರಿಗೆ ಕಷ್ಟ, ಕಟ್ಟಾಗಲ್ಲ ಗಾಡಿ. ಫೈನಲಿ ಆಫ್ಟರ್ ಸಕ್ಸಸ್ಫುಲ್ ಟ್ರಾಫಿಕ್ ಮನೆ ರೀಚ್ ಆದ್ವಿ. ಸೊ ಇವಾಗ ಹೋಗಿ ಚಾಟ್ಸ್ ತಿನ್ನೋ ಪ್ಲಾನ್ ಅಂತೆ. ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಆದ್ಮೇಲೆ ಆಫ್ಟರ್ 20 minutes ಹೋಗಿ ಚಾಟ್ಸ್ ತಿನ್ನೋಣ ಅಂತ ಹೇಳ್ತವ್ರೆ. ನಮ್ಮ ಚಿಕ್ಕ ಮೇಡಮ್ದು ಇವಾಗ ಡಿಮಾಂಡ್ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ಊಟ ಬೇಕು ಅದು ಇದು ಅಂತ ಏನೇನು ಕೇಳ್ತಾರೋ ಗೊತ್ತಿಲ್ಲ ಅವ್ರಿಗೆ. ಸಡನ್ ಆಗಿ ಏನೇನೋ ಕ್ರೇವಿಂಗ್ಸ್ ಆಗುತ್ತೆ. ಸೊ ನೋಡಬೇಕು, ನಾವು ಹೋಗಿ ಚೆಕ್ ಮಾಡಬೇಕು ಮನೆಗೆ ಹೋದ್ಮೇಲೆ ಅವ್ರ ಮೂಡ್ ಹೆಂಗಿರುತ್ತೆ, ಏನು ಕೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಬಾಯ್. Until then, tata, bye. ಲವ್ ಯು ಚಿನಿ. ನಮ್ಮಿಬ್ರು ಚಿನಿ ಇಲ್ಲಿ ಅದಕ್ಕೆ ಡೋರ್ ಓಪನ್ ಇಲ್ಲಿ ಲವ್ ಯು ಅಂತ ಹೇಳು. ಲವ್ ಯು.